ಇದ್ದೀನಿ ಸರ್. ನಾನು UPSC ಪ್ರಿಪ್ರೇಷನ್ ಮಾಡೋಕ್ಕಂತ ಬರ್ತಾರೆ. ಬಟ್ ಆದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಸಿಲೆಬಸ್ಸು, ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿರಲ್ಲ. ಬಟ್ ಕೆಲವರಿಗೆ ಗೊತ್ತೂ ಇರುತ್ತೆ. ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು, ಟಾಪರ್ ಸ್ಟಾಕ್ ಎಲ್ಲ ನೋಡಿಕೊಂಡು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಬರ್ತಾರೆ. ಬಟ್ ಈಗ ಯಾವಾಗ ಕ್ಲಾಸ್ ನಡೀತಾ ಇರುತ್ತೆ, ಕೆಲವರು ಪಾಲಿಟಿ ಕ್ಲಾಸ್ ನಡೀತಿದೆ, ಎಕನಾಮಿಕ್ ಕ್ಲಾಸ್ ನಡೀತಿದೆ, ಜಾಗ್ರಫಿ ಕ್ಲಾಸ್ ನಡೀತಿದೆ. ಈ ಕ್ಲಾಸ್ ನಡಿಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಫ್ಯಾಕಲ್ಟಿನೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಡಿಸ್ಕಸ್ ಮಾಡ್ತಾರೆ, ಪ್ಲಸ್ ಸಿಲೆಬಸ್ ಕಾಪಿ ಇಂಪಾರ್ಟೆನ್ಸು ಹೇಳಿರ್ತಾರೆ. ಬಟ್ ಸ್ಟೂಡೆಂಟ್ಸ್ಗಳು ಆ ಸಿಲೆಬಸ್ ಕಾಪಿದು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ನೋಡೋದೇ ಇಲ್ಲ. ಆ ಸಮಯದಲ್ಲಿ ಕ್ಲಾಸ್ ಮುಗಿದಾದ ಮೇಲೆ, ಎಲ್ಲ ಕ್ಲಾಸಸ್ಗಳು ಮುಗಿದು 1 ವರ್ಷ ಆದಮೇಲೆ ದೆನ್ ಅವರು ಓದ್ಕೊಳ್ಳೋಕೆ ಕೂತ್ಕೊಳ್ತಾರೆ. ಆವಾಗ ಅದು UPSCಯಲ್ಲಿ ಒಂದು ಎಕ್ಸಾಮ್ ಬರೆದಾದ್ಮೇಲೆ ಗೊತ್ತಾಗುತ್ತೆ ಸಿಲೆಬಸ್ಸು ಮತ್ತು PYQ ಎಷ್ಟು ಇಂಪಾರ್ಟೆನ್ಸ್ ಅಂತ. ಆವಾಗಿಂದ PYQಸು ಮತ್ತು UPSC ಸಿಲೆಬಸ್ಸನ್ನು ನೋಡೋಕ್ಕೆ ಶುರು ಮಾಡ್ತಾರೆ. ಸೊ ಇದು ನಾನು ನೋಡಿದ್ದೀನಿ. ಮೋರ್ ದೆನ್ 70% ಆಫ್ ದಿ ಪೀಪಲ್ ಈ ಮಿಸ್ಟೇಕನ್ನು ಮಾಡ್ತಾರೆ. ಕೆಲವರಂತರೂ ಫಸ್ಟ್ ಅಟೆಂಪ್ಟ್ ಮುಗಿದಿರುತ್ತೆ, ಸೆಕೆಂಡ್ ಅಟೆಂಪ್ಟ್ ಮುಗಿದಿರುತ್ತೆ, ಥರ್ಡ್ ಅಟೆಂಪ್ಟ್ನೂ ಮುಗಿದಿರುತ್ತೆ. UPSC ಸಿಲೆಬಸ್ಸಲ್ಲಿ ಟಾಪಿಕ್ ಇದೆ ಅಂತ ಕೇಳಿದ್ರೆ ಅದನ್ನು ಹೇಳಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ವಿದ್ಯಾರ್ಥಿಗಳೇನಿದ್ದಾರೆ, ಈ ಥರದ ವಿದ್ಯಾರ್ಥಿಗಳು ನೀವೇನಾದರೂ UPSC ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಆದಷ್ಟು ಬೇಗ ಈ ತಪ್ಪು ತಿಳುವಳಿಕೆಯಿಂದ ಹೊರಗಡೆ ಬರಬೇಕು. ನಿಮ್ಮ ಫಸ್ಟ್ ಅಟೆಂಪ್ಟ್ ಎಕ್ಸಾಮ್ ಏನಿದೆ, ಅದು ತುಂಬ ಎಫೆಕ್ಟಿವ್ ಆಗಿ ಕೊಡಬೇಕು ಅಂದರೆ ನೀವು ಯಾವಾಗ ಕೋರ್ಸ್ ತೊಗೊಳಕ್ಕೆ ಶುರು ಮಾಡಿರ್ತೀರಾ, ಫಸ್ಟ್ ಡೇಯಿಂದನೇ PYQಸು ಮತ್ತು ಸಿಲೆಬಸ್ ಕಾಪಿಯನ್ನು ಫಾಲೋ ಮಾಡ್ತಾ ಹೋಗ್ಬೇಕು. ಯಾಕಂದರೆ ದೇ ಆರ್ ದಿ ಮೇನ್ ಆರ್ ರಿಯಲ್ ಗೈಡ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಆಫ್ ದಿ